ಹಲೋ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಸ್ಮೈಲ್ ಯೂಟ್ಯೂಬ್ ಚಾನಲ್. ಈ ದಿನ 15/3/2025. ಸೊ ಇಂಗ್ಲೀಷ್ ಎಕ್ಸಾಮಿನೇಷನ್ ಮುಗ್ದಿದೆ ಸೆಕೆಂಡ್ PUC ಅವರಿಗೆ. ಸೊ ನಿಮಗಿರೋ ಒಂದೇ ಒಂದು ಗೊಂದಲ ಏನಪ್ಪ ಅಂತ ಹೇಳಿದ್ರೆ ನನಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ಸೊ ಹಾಗಾದರೆ ನಮ್ಮ ವಿಡಿಯೋನ ನೋಡಿ. ಸೊ ಈ ವಿಡಿಯೋದಲ್ಲಿ 99% ಆಲ್ಮೋಸ್ಟ್ ಕರೆಕ್ಟಾಗಿರೋ ಆನ್ಸರ್ಸ್ನ ನಾವು ಕೊಟ್ಟಿದ್ದೀವಿ. ಇದನ್ನು ನೋಡ್ತಾ ನೀವೇನು ಮಾಡ್ಬೋದು, ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಹಾಗಾದರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತ ಇದೆ. ಸೊ ಇದಕ್ಕೆ 1 ಮಾರ್ಕ್ ಇರುತ್ತೆ. ಸೊ ಟೋಟಲಿ 10 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಕ್ವೆಶನ್ನು, ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್ ಆ್ಯಸ್ ಅ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ವೆರಿ ಈಸಿ, ರಿಚ್ ಜುವೆಲ್ ಅಂತಂದ್ಬಿಟ್ಟು ಆನ್ಸರು. ಸೊ ಇದು ರಿಚ್ ಜುವೆಲ್ ಅಂತ ನೀವು ಆನ್ಸರ್ ಮಾಡಿದರೆ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ, 1 ಮಾರ್ಕ್ ನಿಮಗೆ ಬರುತ್ತೆ ಅಂತ ಅರ್ಥ. Second one, in the poem on children, the poet says that parents may house the bodies of their children but not their ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ವೆರಿ ಈಸಿ, ಪೋಯಮಲ್ಲಿ ಸಿಂಪಲ್ ಲೈನ್ ಕೊಟ್ಬಿಟ್ಟಿದ್ದಾರೆ ಅವ್ರು, ಆ್ಯಕ್ಚುಲಿ ಲೈನಲ್ಲಿ ಇದೆ. ಸೊ ಸೋಲ್ಸ್ ಅಂತ ಅಂದ್ಬಿಟ್ಟು ಆನ್ಸರು. ಸೊ ಥರ್ಡ್ ಒನ್ಗೆ ನೋಡೋದಾದರೆ, ಇನ್ ಅ ಸನ್ನಿ ಮಾರ್ನಿಂಗ್ ದ ನೇಮ್ ಆಫ್ ದ ವಿಲ್ಲಾ ವೇರ್ ದ ಸಿಲ್ವರ್ ಮೇಡನ್ ಸ್ಟೇಡ್ ವಾಸ್ ಕಾಲ್ಡ್. ಸೊ ಸಿಲ್ವರ್ ಮೇಡನ್ ಎಲ್ಲಿರ್ತಿದ್ಲು ಆ ಪ್ಲೇಸ್ನ ಹೆಸರನ್ನು ಕೇಳಿದ್ದಾರೆ. ಸೊ ಮ್ಯಾರಿಸೆಲಾ ಅಂತಂದ್ಬಿಟ್ಟು ಆ ಪ್ಲೇಸ್ನ ಹೆಸರು. ಸೊ ಬಿ ಆನ್ಸರ್ ಆಗುತ್ತೆ. ಸೊ ಫೋರ್ತ್ ಕ್ವೆಶನ್, ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್ ಲವ್ ಫ್ಲಡ್ ಆ್ಯಂಡ್ ಹಿಡ್ ಹಿಸ್ ಫೇಸ್ ಅಮಿಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಲಾಸ್ಟ್, ನೀವು ಪೊಯಮ್ನ ಓದಿರೋದಾದರೆ ಲಾಸ್ಟ್ ಲೈನಲ್ಲಿ ಬರುತ್ತೆ, ಆ್ಯಕ್ಚುಲಿ ಲಾಸ್ಟ್ ಸ್ಟ್ಯಾನ್ಸದಲ್ಲಿ ಲಾಸ್ಟ್ ಲೈನಲ್ಲಿ ಬರುತ್ತೆ. ಸೊ ಇದಕ್ಕೆ ಬಿ ಆನ್ಸರ್ ಆಗುತ್ತೆ. ಎ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ ಅಂದ್ಬಿಟ್ಟು, ಕ್ರೌಡ್ ಆಫ್ ಸ್ಟಾರ್ಸ್ ಹಿಂದೆ ಅನ್ನೋ ಅರ್ಥವನ್ನು ಕೊಡುತ್ತೆ ಇದು ಆ್ಯಕ್ಚುಲಿ. ಫೋರ್ತ್ ಒನ್ಗೆ ಬಿ ಆನ್ಸರ್. ಹಾಗಾದರೆ ಫಿಫ್ತ್ ಕ್ವೆಶನ್ ನೋಡೋಣ. ಇನ್ ದ ಲೆಸನ್ ದ ಗಾರ್ಡನರ್ ದ ಓಲ್ಡ್ ಮ್ಯಾನ್ಸ್ ಐಸ್ ವರ್ ಸಫ್ಯೂಸ್ಡ್ ವಿತ್ ಡ್ಯಾಶ್ ಅಂತ ಇದೆ. ಸೊ ಇದು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಬರುತ್ತೆ ದ ಗಾರ್ಡನರ್ ಪಾಠದಲ್ಲಿ. ಸೊ ಡಿ ಆನ್ಸರು ನೇಟಿವ್ ಇಂಟೆಲಿಜೆನ್ಸ್, ಅವನಲ್ಲಿ ತುಂಬ ನೇಟಿವ್ ಇಂಟೆಲಿಜೆನ್ಸ್ ಇತ್ತು ಅಂತ ನಾವು ಓದಿದ್ದೀವಿ. ಸೊ ದಿಸ್ ಇಸ್ ದ ಆನ್ಸರ್, ಡಿ ಈಸ್ ದ ಆನ್ಸರ್. ಹಾಗಾದರೆ ಸಿಕ್ಸ್ತ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ. ಇನ್ ದ ಪೋಮ್ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ದ ಅರ್ತ್ ದ ಟೆಂಡರ್ ಸನ್ಶೈನ್ ಲೀನ್ಸ್ ಆನ್. ಸೊ ಇಲ್ಲಿ ಟೆಂಡರ್ ಸನ್ಶೈನ್ ಯಾವುದ್ರ ಮೇಲೆ ಲೀನ್ ಆಗಿತ್ತು ಅಂತ ಕೇಳಿದ್ದಾರೆ ಕ್ವೆಶನು. ಸೊ ಪೋಯಮಲ್ಲಿ ಲೈನ್ ಇದೆ. ಸೊ ಈಸಿಯಾಗಿ ಈ ಆನ್ಸರ್ನ ಬರೀಬೋದು. ಸೊ ಎ ಈಸ್ ದ ಆನ್ಸರ್, ವಾರ್ಡಂಟ್ ಗಾರ್ಡನ್ ಅಂತಂದ್ಬಿಟ್ಟು ಅರ್ಥ ಬರುತ್ತೆ, ಅಂದರೆ ಆನ್ಸರ್. ಸೆವೆಂತ್ ಕ್ವೆಶನ್ ನೋಡೋಣ. ಕನ್ಸಿಡರ್ ದ 2 ಸ್ಟೇಟ್ಮೆಂಟ್ಸ್ ಫ್ರಮ್ ದ ಲೆಸನ್. ಈ 2 ಸ್ಟೇಟ್ಮೆಂಟ್ಸನ್ನು ನೀವು ಕನ್ಸಿಡರ್ ಮಾಡಿ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ, ಈ 2 ಸ್ಟೇಟ್ಮೆಂಟ್ಸ್ನ ಕರೆಕ್ಟಾಗಿ ಓದ್ಕೋಬೇಕು. ಮತ್ತು ಅಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ಇದಕ್ಕೆ ಸೂಟಬಲ್ ಆಗಿರೋಂಥ ಸ್ಟೇಟ್ಮೆಂಟ್ ಅಂತಂದ್ಬಿಟ್ಟು ಅಥವಾ ರೀಸನ್ ಅಂತಂದ್ಬಿಟ್ಟು ನೀವೇನು ಮಾಡಬೇಕು, ಆನ್ಸರ್ ಮಾಡಬೇಕು. ಕನ್ಸಿಡರ್ ದ 2 ಸ್ಟೇಟ್ಮೆಂಟ್ಸ್ ಫ್ರಮ್ ದ ಲೆಸನ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಆ್ಯಂಡ್ ಆನ್ಸರ್ ದ ಕ್ವೆಶನ್ ದಟ್ ಫಾಲೋಸ್ ಅಂತ ಕ್ವೆಶನ್ ಇದೆ. ಸ್ಟೇಟ್ಮೆಂಟ್ 1 ಏನು ಹೇಳುತ್ತೆ, ಮೋಟಾರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್ ಅಂತ ಹೇಳುತ್ತೆ. ಹಾಗೆ ರೀಸನ್ ಅದಕ್ಕೆ ಕೊಟ್ಟಿರೋದು ಹೇಗಿದೆ, ಇಂಪೋರ್ಟ್ ಡ್ಯೂಟೀಸ್ ಆರ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರರ್ಸ್ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಕರೆಕ್ಟಾದ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ, ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ಸ್ ಆರ್ ಟ್ರೂ ಅಂತಂದ್ಬಿಟ್ಟು. ಯಾಕಂತ ಹೇಳಿದ್ರೆ ಈ 2 ಏನು ಸ್ಟೇಟ್ಮೆಂಟ್ ಮತ್ತು ರೀಸನ್ಸ್ ಕೊಟ್ಟಿದ್ದಾರೆ ಇದೆರಡೂ ಲೆಸನಲ್ಲಿದೆ. ಸೊ ಹಾಗಾಗಿ ಡಿ ಇಸ್ ದ ಕರೆಕ್ಟ್ ಆನ್ಸರ್, ಬೋತ್ ದ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್ ಅಂತಂದ್ಬಿಟ್ಟು, ಅಂದರೆ ಟ್ರೂ ಅಂತಂದ್ಬಿಟ್ಟು. ಹಾಗಾದರೆ ನೆಕ್ಸ್ಟ್ 8th ಕ್ವೆಶನ್ಗೆ ಮೂವ್ ಆನ್ ಆಗೋಣ. ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಲೆಸನ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತಂದ್ಬಿಟ್ಟು. ಸೊ ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಇದು ರಿಲೇಟೆಡ್ ಟು ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನೋ ಲೆಸನ್ಗೆ ಸೇರಿರುವಂಥದ್ದು. ಸೊ ಇಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತಂದ್ಬಿಟ್ಟು ನೀವು ನೋಡಿಕೊಂಡು ಎ ಅಲ್ಲಿರೋ ಕಾಲಮ್ಗೆ ಬಿ ಅಲ್ಲಿರೋ ಕಾಲಮಲ್ಲಿ ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಆನ್ಸರ್ನ ಮಾಡಬೇಕಾಗತ್ತೆ. ಫಸ್ಟು ಗ್ರಿಮ್ಸ್ ಫೇರಿ ಟೇಲ್ಸ್ ಅಂತ ಕೊಟ್ಟಿದ್ದಾನೆ. ಸೆಕೆಂಡು ನಾನು ಎ ಕಾಲಮ್ದು ಓದ್ಬಿಡ್ತಾ ಇದ್ದೀನಿ. ಬಿ ಡಾನಾ ಲಿಯೋನಾರ್, ಸಿ ದ ಒಡಿಸ್ಸಿ ಅಂತ ಕೊಟ್ಟಿದ್ದಾರೆ. ಬಿ ಕಾಲಮಲ್ಲಿ 1 ಬಾರ್ಜಸ್ ಮದರ್, ಸೆಕೆಂಡ್ ಒನ್ ಹೋಮರ್, ಥರ್ಡ್ ಒನ್ ಟೇಲ್ಸ್ ಇನ್ ಇಂಗ್ಲೀಷ್ ವರ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಬಿ ಆಗುತ್ತೆ. ಎ ಗ್ರಿಮ್ಸ್ ಫೇರಿ ಟೇಲ್ ಬಂದುಬಿಟ್ಟು ಟೇಲ್ಸ್ ಇನ್ ಇಂಗ್ಲೀಷ್ ವರ್ಷನ್ ಅಂತ ಕನೆಕ್ಟ್ ಆಗುತ್ತೆ. ಸೊ ಡಾನಾ ಲಿಯೋನಾರ್ ಬಂದಾಗ ಸೊ ಅದಕ್ಕೆ ಬಾರ್ಜಸ್ ಮದರ್ ಅಂತ, ಬಾರ್ಜಸ್ ಮದರ್ ಹೆಸರು ಆ್ಯಕ್ಚುಲಿ ಡಾನಾ ಲಿಯೋನಾರ್. ಆಮೇಲೆ ಒಡಿಸ್ಸಿ ಅಂತ ಬಂದಾಗ ಇದು ಹೋಮರ್ ಬರೆದಿರುವಂತಹ ವೆರಿ ಫೇಮಸ್ ಬುಕ್ಕು, ನಿಮಗೆ ಗೊತ್ತಿದೆ ಇಲಿಯಡ್ ಮತ್ತು ಒಡಿಸ್ಸಿ 2 ಫೇಮಸ್ ಬುಕ್ ಆಫ್ ಹೋಮರ್ ಅಂತ. ಸೊ ಹಾಗಾಗಿ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತಂದ್ಬಿಟ್ಟು. ಸೊ ನೆಕ್ಸ್ಟ್ 9th ಕ್ವೆಶನ್ ನೋಡೋಣ. ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ದಾಟ್ ಲೆಟ್ ಮಾರ್ಕಸ್ ಐ ಬಿ ಟು ಬಿಕಮ್ ದ ಕಲ್ಚರ್ ಮಿನಿಸ್ಟರ್ ಅಂತಂದ್ಬಿಟ್ಟು. ಸೊ ಇದಕ್ಕೆ ಫಸ್ಟ್ ಎ ಈಸ್ ದ ರೈಟ್ ಆನ್ಸರ್, ನಾಟ್ ಟೂ ಸಕ್ಸಸ್ಫುಲ್ ಮಿಷನ್ ಸ್ಕೂಲ್ ಟೀಚರ್, ಪಾಲಿಟಿಕ್ಸ್ ಕೇಮ್ ಟು ವಿಲೇಜ್, wisely joined politics, got elected in elections and became culture minister. This is the correct answer. So 9th one A is the correct answer. ಹಾಗಾದರೆ 10th ಒನ್ಗೆ ಮೂವ್ ಆನ್ ಆಗೋಣ.
ವಾಟರ್ ನೋಸ್ ದ ರೈಚಿಯಸ್ ರೇಜ್ ಆಫ್ ಅಂತ ಡ್ಯಾಶ್ ಅಂತ ಕ್ವಶನ್ ಕೇಳಿದ್ದಾರೆ. ವಾಟರ್ ನೋಸ್ ದ ರೈಚಿಯಸ್ ರೇಜ್ ಆಫ್ ಡ್ಯಾಶ್. ಸೊ ಇದಕ್ಕೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕರ್ಮಚೇಡು ಸುವರ್ತಮ್ಮ. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ 10th ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈಗ 11th ಕ್ವೆಶನ್ ನೋಡೋದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಸೊ ಇದು ಗ್ರಾಮರ್ ಪೋರ್ಷನ್ ಆ್ಯಕ್ಚುಲಿ. ಸೊ ಒಂದ್ಸತಿ ಕ್ವೆಶನ್ ಓದ್ಬಿಟ್ಟು ಅದಕ್ಕೆ ಆನ್ಸರ್ ಮಾಡೋ ಪ್ರಯತ್ನ ಮಾಡೋಣ. ಪ್ಯಾಸಿವ್ ವಾಯ್ಸ್ನ ನೀವು ಇದರಲ್ಲಿ ಬರಿಬೇಕಾಗುತ್ತೆ. ಮೊನಾಕೋ ವಾಸ್ ಕಾಲ್ಡ್ ಅ ಟಾಯ್ ಕಿಂಗ್ಡಮ್, ಎ ಮರ್ಡರ್ ಕಮಿಟ್ ಅಂತ ಅದರಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ವಾಸ್ ಸೇರಿಸ್ಬಿಟ್ಟು ಸೊ V3 ಮಾಡಬೇಕಾಗುತ್ತೆ. ವಾಸ್ ಕಮಿಟೆಡ್ ಈಸ್ ದ ರೈಟ್ ಆನ್ಸರ್. ಇನ್ ದ್ಯಾಟ್ ಕಿಂಗ್ಡಮ್ ದ ಕ್ರಿಮಿನಲ್ ಡ್ಯಾಶ್. ಸೊ ಬ್ರ್ಯಾಕೆಟಲ್ಲಿ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಾಸ್ ಸೆಂಟೆನ್ಸ್ಡ್ ಈಸ್ ದ ಕರೆಕ್ಟ್ ಆನ್ಸರ್. ವಾಸ್ ಸೆಂಟೆನ್ಸ್ಡ್ ಈಸ್ ದ ಕರೆಕ್ಟ್ ಆನ್ಸರ್ ಟು ಡೆತ್ ಬೈ ದ ಜಡ್ಜಸ್. ಬಟ್ ದ ಕಿಂಗ್ಡಮ್ ಹ್ಯಾಡ್ ನೋ ರಿಸೋರ್ಸಸ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್. ಸೊ ದ ಕ್ರಿಮಿನಲ್ ಡ್ಯಾಶ್ ಬ್ರ್ಯಾಕೆಟಲ್ಲಿ ಆಸ್ಕ್ ಅಂತ ಕೊಟ್ಟಿದ್ದಾರೆ. ವಾಸ್ ಆಸ್ಕ್ಡ್ ಈಸ್ ದ ಕರೆಕ್ಟ್ ಆನ್ಸರ್ ಟು ರನ್ ಅವೇ. ಸೊ ಹಾಗೆ 12th ಕ್ವೆಶನ್ ನೋಡೋದಾದರೆ fill in the blanks by choosing the appropriate expressions given in brackets ಅಂತ. ಸೊ ಇಲ್ಲಿ ಕರೆಕ್ಟಾದ ಎಕ್ಸ್ಪ್ರೆಷನ್ಸ್ನ ನೀವೇನು ಮಾಡಬೇಕು, ಆಯ್ಕೆ ಮಾಡಿಕೊಂಡು ಬ್ಲ್ಯಾಂಕ್ಸಲ್ಲಿ ತುಂಬಬೇಕು. ದ ಟ್ರಾಫಿಕ್ ಇನ್ ದ ಬಿಗ್ ಸಿಟೀಸ್ ಈಸ್ ಇನ್ಕ್ರೀಸಿಂಗ್ ಬೈ ಡ್ಯಾಶ್ ಡೇ ಬೈ ಡೇ. ಸೊ ಆನ್ಸರ್ ಈಸ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್. ಅಂದರೆ ಹೆಚ್ಚಾಗಿ ಏನಾಗ್ತಿತ್ತು, ಇನ್ಕ್ರೀಸ್ ಆಗ್ತಿತ್ತು ಅಂತ. ಇಟ್ ಹ್ಯಾಸ್ ಬಿಕಮ್ ಡಿಫಿಕಲ್ಟ್ ಫಾರ್ ದ ಕಮ್ಯೂಟರ್ಸ್ ಟು ಡ್ಯಾಶ್ ವೆನ್ ದೇ ಆರ್ ಕಾಟ್ ಇನ್ ಅ ಟ್ರಾಫಿಕ್ ಜಾಮ್. ಸೊ ಈ ಡ್ಯಾಶ್ಗೆ ಆನ್ಸರು ಟು ಕೀಪ್ ಒನ್ಸ್ ಶರ್ಟ್ ಆನ್ ಅಂತಂದ್ಬಿಟ್ಟು ಆನ್ಸರ್ ಬರುತ್ತೆ. ಸೊ ಫಸ್ಟ್ ಒನ್ಗೆ ಲೀಪ್ಸ್ ಆ್ಯಂಡ್ ಬೌನ್ಸ್, ಸೆಕೆಂಡ್ ಒನ್ಗೆ ಟು ಕೀಪ್ ಒನ್ಸ್ ಶರ್ಟ್ ಆನ್ ಅನ್ನೋದು ಆನ್ಸರ್ ಆಗುತ್ತೆ. ಹಾಗಾದರೆ 13th ಕ್ವೆಶನ್ ನೋಡೋಣ. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್ ಇನ್ ಸೈಡ್ ಎ ವಿತ್ ದ ನೌನ್ಸ್ ಆರ್ ನೌನ್ ಫ್ರೇಸಸ್ ಇನ್ ಸೈಡ್ ಬಿ ದೇ ರೆಫರ್ಸ್ ಟು ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಒನ್ ನೋಡೋದಾದರೆ ವೇರ್ ಅಂತ ಕೊಟ್ಟಿದ್ದಾನೆ. ವೇರ್ ಅಂತ ಹೇಳಿದ್ರೆ ನಿಮಗೆ ವೇರ್, ಹೂ, ವಿಚ್ ಆ ಥರ ಬಂದಾಗ ನಿಮಗೆ ನೆನಪಿರಬೇಕು. ವೇರ್ ಅಂತ ಹೇಳಿದ್ರೆ ಪ್ಲೇಸ್ ಬಗ್ಗೆ ಕೇಳ್ತಾ ಇದ್ದಾನೆ ಅಂತಂದ್ಬಿಟ್ಟು. ಹೂ ಅಂದರೆ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದಾನೆ ಅಂದರೆ, ವಿಚ್ ಅಂದರೆ ವಸ್ತು ಅಥವಾ ಪ್ಲೇಸ್ ಬಗ್ಗೆ ಕೇಳ್ತಾ ಇದ್ದಾನೆ ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು. ಸೊ ವೇರ್ ಅಂತ ಹೇಳಿದ್ರೆ ವೇರ್ಗೆ ಆನ್ಸರ್ ಬಂದುಬಿಟ್ಟು ಕಾಲೇಜ್ ಆಡಿಟೋರಿಯಂ ಆಗುತ್ತೆ, ಅಂದರೆ ಪ್ಲೇಸ್ ಬಗ್ಗೆ. ಹೂ ಅಂತ ಬಂದಾಗ ಚೀಫ್ ಗೆಸ್ಟ್ ಅನ್ನೋದು ಆನ್ಸರ್ ಆಗುತ್ತೆ. ವಿಚ್ ಅಂತ ಬಂದಾಗ ರಿದಮಿಕ್ ಸಾಂಗ್ಸ್ ಅಂತ ಹೇಳಿಬಿಟ್ಟು ಆನ್ಸರ್ ಆಗುತ್ತೆ. ದೇ ಅಂತ ಬಂದಾಗ ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಸ್ಟೂಡೆಂಟ್ಸ್. ದೇ ಅಂದರೆ ಅವರು ಅಂತ ಬರೋದ್ರಿಂದ ಸೊ ಸ್ಟೂಡೆಂಟ್ಸು ಕರೆಕ್ಟ್ ಆನ್ಸರ್ ಆಗುತ್ತೆ ಇಲ್ಲಿ. ಇಟ್ ಅಂತ ಬಂದಾಗ ಸೊ ಇದಕ್ಕೆ ಕಾಲೇಜ್ ಡೇ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಫೋಕ್ ಸಿಂಗರು ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು. ಸೊ ಫೋಕ್ ಸಿಂಗರ್ ಯಾವುದಕ್ಕೂ ಇಲ್ಲಿ ಆನ್ಸರ್ ಆಗೋದಿಲ್ಲ. ಸೊ ಹಾಗಾದರೆ ಪಾರ್ಟ್ ಬಿಗೆ ಬರೋಣ. ಪಾರ್ಟ್ ಬಿಯಲ್ಲಿ ಸೆಕೆಂಡ್ ಮೇನು. ಸೊ ಅಗೇನ್ 2 ಮಾರ್ಕ್ಸ್ ಕ್ವೆಶನ್ಸ್ ಇಲ್ಲಿ. ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 ಸೆಂಟೆನ್ಸಸ್ ಆರ್ ವರ್ಡ್ಸ್ ಆರ್ ಫ್ರೇಸಸ್ ಈಚ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಆ್ಯಕ್ಚುಲಿ 2-3 ಲೈನ್ಸಲ್ಲಿ ಅಥವಾ 4 ಲೈನ್ಸಲ್ಲಿ ಮ್ಯಾಕ್ಸಿಮಮ್ 4 ಲೈನ್ಸಲ್ಲಿ ನೀವು ಆನ್ಸರ್ ಮಾಡಿದ್ರೆ ಸಾಕು. ಅಂದರೆ ಹೆಚ್ಚಿಗೆ ಬರೆಯುವಂಥವ್ರು, ಹೆಚ್ಚಿಗೆ ಎಕ್ಸ್ಪ್ರೆಷನ್ಸ್ನ ಕೊಡುವಂಥವ್ರು. ಬಟ್ ಇಲ್ಲಿ 2 ಲೈನ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗುತ್ತೆ, ಅಥವಾ 2 ವರ್ಡ್ಸ್ ಅನ್ನೋದು ಮ್ಯಾಕ್ಸಿಮಮ್ ಆಗುತ್ತೆ, ಫ್ರೇಸಸ್ ಅನ್ನೋದು ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಹಾಗಾದರೆ 14th ಕ್ವೆಶನ್ ನೋಡೋಣ. ವಾಟ್ ಡಿಡ್ ವಂದನಾ ಶಿವ ಲರ್ನ್ ಫ್ರಮ್ ಚಿಪ್ಕೋ ಮೂಮೆಂಟ್. ಸೊ ಚಿಪ್ಕೋ ಮೂಮೆಂಟಿಂದ ವಂದನಾ ಶಿವ ಏನು ಕಲಿತರು? ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮಿಕ್ಸ್. ಸೊ ಇದು ಆನ್ಸರ್ ಬರೆದ್ರೆ ಸಾಕು. ವಾಟ್ ಡಿಡ್ ವಂದನಾ ಶಿವ ಲರ್ನ್ ಫ್ರಮ್ ಚಿಪ್ಕೋ ಮೂಮೆಂಟ್. ಸೊ ಅವ್ರೇನು ಕಲ್ತರು? ಬಯೋಡೈವರ್ಸಿಟಿ ಕಲ್ತ್ಕೊಂಡ್ರು, ಮತ್ತು ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮಿಕ್ಸ್ನ ಹೇಗೆ ಮಾಡೋದು ಅನ್ನೋದನ್ನು ಅವ್ರು ಕಲ್ತ್ಕೊಂಡ್ರು. ಸೊ ದಿಸ್ ಇಸ್ ದ ಆನ್ಸರ್. ಹಾಗಾದರೆ 15th ಕ್ವೆಶನ್ಗೆ ಮೂವ್ ಆಗೋಣ. ನೇಮ್ ಎನಿ ಟೂ poet friends mentioned by Don Gonzalo in the play A Sunny Morning. ಸೊ ಇಲ್ಲಿ ಇಬ್ಬರು ಅವರು ಫ್ರೆಂಡ್ಸ್ನ ಯಾರನ್ನ ಮೆನ್ಷನ್ ಮಾಡಿದ್ದಾರೆ, ಇಬ್ಬರು ನೇಮನ್ನು ತಗೊಂಡ್ರೆ ಸಾಕು ನೀವು. ಎಸ್ಪ್ರಾನ್ಸಡಾ ಅಥವಾ ಝರಿಲ್ಲಾ ಅಥವಾ ಬ್ಯಾಕ್ವನ್ ಅಂತ ಹೇಳಿ ಬರೆದ್ರೆ ಸಾಕು. ಸೊ ಇದರಲ್ಲಿ 3-4 ಜನನ ಪೊಯೆಟರ್ನ ತೊಗೊಂಡಿದ್ದಾರೆ ಅವರು. ಅದರಲ್ಲಿ ಯಾವ್ದಾದ್ರು 2 ಬರೆದ್ರೆ ಸಾಕು. 16th ಕ್ವೆಶನ್ ನೋಡೋದಾದರೆ ಮೆನ್ಷನ್ ದ 2 ರೀಸನ್ಸ್ ಫಾರ್ ವಿಚ್ ದ ಪೊಯೆಟ್ ಲವ್ಡ್ ಹಿಸ್ ಬಿಲವ್ಡ್ ಇನ್ ದ ಪೊಯಮ್ ವೆನ್ ಯು ಆರ್ ಓಲ್ಡ್. ಇದು ಆ್ಯಕ್ಚುಲಿ ಮಕ್ಕಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಫಿಸಿಕಲ್ ಬ್ಯೂಟಿಗೆ ಪೊಯೆಟ್ ಯಾವತ್ತೂ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಸೊ ಏನಪ್ಪ ಆನ್ಸರ್ಸ್ ಅಂತಂದ್ಬಿಟ್ಟು ನೀವು ಕನ್ಫ್ಯೂಸ್ ಆಗಿರ್ಬೋದು. ಸೊ ಇದಕ್ಕೆ ಸಿಂಪಲ್ ಆನ್ಸರು ಪಿಲಿಗ್ರಿಮ್ ಸೋಲ್ ಆ್ಯಂಡ್ ಸ್ಯಾರೋಸ್ ಆಫ್ ಚೇಂಜಸ್ ಇನ್ ಅವರ್ ಫೇಸ್ ಅಂತಂದ್ಬಿಟ್ಟು ಆನ್ಸರ್ ಬರುತ್ತೆ. ಸೊ ಹಾಗಾದರೆ 17th ಕ್ವೆಶನ್ಗೆ ಮೂವ್ ಆಗೋಣ. ಹೌ ಡಸ್ ದ ಪೊಯೆಟ್ ಕ್ರಿಯೇಟ್ ಹೆವೆನ್ ಆನ್ ಅರ್ತ್ ಅಂತಂದ್ಬಿಟ್ಟು ಕೇಳಿದ್ದಾರೆ. ಸೊ ಇದು ವೆರಿ ಈಸಿ. ಇಂಬೈಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್ ಅಂತಂದ್ಬಿಟ್ಟು ಆನ್ಸರ್ ಬರುತ್ತೆ. ಬೈ ರೈಟಿಂಗ್ ದ ಪೊಯಮ್.
ಸೊ ಇಂಬೈಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದ ಸಾಂಗ್ ಆಫ್ ನೆಕ್ಟರ್ ಬೈ ರೈಟಿಂಗ್ ದ ಪೋಯಮ್, ಇದು ಕರೆಕ್ಟ್ ಆನ್ಸರು. ಸೊ ನೀವು ಜಸ್ಟ್ ಇಂಬೈಬಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದ ಸಾಂಗ್ಸ್ ಆಫ್ ನೆಕ್ಟರ್ ಅಂತ ಹೇಳಿ ಬರೆದ್ರೂ ಕೂಡ ಕರೆಕ್ಟ್ ಆಗುತ್ತೆ. ಸೊ ಹಾಗಾದರೆ ಥರ್ಡ್ ಮೇನ್ಗೆ ಮೂವ್ ಆನ್ ಆಗೋಣ. ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 60 ವರ್ಡ್ಸ್ ಈಚ್. ಸೊ ಇಲ್ಲಿ 3 ಮಾರ್ಕ್ಸ್ ಇರುತ್ತೆ. ಈಗ ಥರ್ಡ್ ಮೇನ್ಗೆ ಮೂವ್ ಆನ್ ಆಗೋದಾದರೆ ಇಲ್ಲಿ 3 ಮಾರ್ಕ್ಸ್ ಕ್ವೆಶನ್ಸ್ ಇದೆ. ಸೊ ಇದಕ್ಕೆ ಡೈರೆಕ್ಟ್ ಆನ್ಸರ್ ಮಾಡಿದರೆ ಉತ್ತಮ. ಹಾಗೆ ಫೋರ್ತ್ ಮೇನ್ಗೆ ಮೂವ್ ಆನ್ ಆಗೋದಾದರೆ 4 ಮಾರ್ಕ್ಸ್ ಕ್ವೆಶನು, ಇದಕ್ಕೂ ಕೂಡ ನೀವು ಡೈರೆಕ್ಟ್ ಆನ್ಸರ್ಸ್ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾದರೆ ಫಿಫ್ತ್ ಮೇನ್ಗೆ ಮೂವ್ ಆನ್ ಆಗೋಣ. ಪಾರ್ಟ್ ಸಿ. ಸೊ ಎ ಮೇನು, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ಸೆಟ್ ಆನ್ ಇಟ್ ಅಂತ ಇದೆ. ಸೊ ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಕ್ವೆಶನ್ ನೋಡೋಣ. ಎ ಕ್ವೆಶನ್, ವೈ ವಾಸ್ ತಿಮ್ಮಕ್ಕ ನಾಟ್ ಏಬಲ್ ಟು ಗೋ ಟು ಸ್ಕೂಲ್? ಸೊ ಇಲ್ಲಿ ಡೈರೆಕ್ಟ್ ಆನ್ಸರ್ ಸಿಗುತ್ತೆ ನಿಮಗೆ. ತಿಮ್ಮಕ್ಕ ಕುಡ್ ನಾಟ್ go to school due to poverty and lack of facilities ಅಂತ ಆನ್ಸರ್. ಸೊ ಸೆಕೆಂಡ್ ಬಿ ಕ್ವೆಶನ್ ನೋಡೋದಾದರೆ, whom did ತಿಮ್ಮಕ್ಕ ಮ್ಯಾರಿ? ಶ್ರೀ ಬಿಕ್ಕಳೆ ಚಿಕ್ಕಯ್ಯ ಆಫ್ ಹುಳಿಕಲ್ ವಿಲೇಜ್. ಸೊ ದಿಸ್ ಇಸ್ ದ ಆನ್ಸರ್. ಸಿ ಕ್ವೆಶನ್ ನೋಡೋದಾದರೆ, ವೇರ್ ವಾಸ್ ಸಾಲು ಮರದ ತಿಮ್ಮಕ್ಕ ಬಾರ್ನ್? ಎ ಸ್ಮಾಲ್ ವಿಲೇಜ್ ಇನ್ ಗುಬ್ಬಿ ತಾಲೂಕ್, ತುಮಕೂರು ಡಿಸ್ಟ್ರಿಕ್ಟ್, ಕರ್ನಾಟಕ. ಸೊ ಎ ಸ್ಮಾಲ್ ವಿಲೇಜ್ ಇನ್ ಗುಬ್ಬಿ ತಾಲೂಕ್, ತುಮಕೂರು ಡಿಸ್ಟ್ರಿಕ್ಟ್, ಕರ್ನಾಟಕ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಹಾಗಾದರೆ ಡಿ ಕ್ವೆಶನ್ ನೋಡೋದಾದರೆ, ಸಾಲು ಮರದ ತಿಮ್ಮಕ್ಕ ಈಸ್ ನೌನ್ ಆ್ಯಸ್ ಟ್ರೀ ವುಮೆನ್ ಅಂತ ಫೇಮಸ್ ಆಗಿದ್ರು ಅವರು. ಸೊ ಟ್ರೀ ವುಮೆನ್ ಇಸ್ ದ ರೈಟ್ ಆನ್ಸರ್. ಈಗ ಈ ಕ್ವೆಶನ್ನ ನೋಡೋದಾದರೆ, ವೈ ಡಿಡ್ ತಿಮ್ಮಕ್ಕ ವಾಂಟ್ ಟು ಎಂಡ್ ಅವರ್ ಲೈಫ್ ಅಂತ ಕ್ವೆಶನ್ ಕೇಳಿದ್ದಾರೆ. ಆನ್ಸರ್ ಈಸ್ ಆ್ಯಸ್ ಶಿ ಕುಡ್ ನಾಟ್ ಕನ್ಸೀವ್ ಅನ್ನೋದು ಆನ್ಸರ್ ಆಗುತ್ತೆ. ಎಫ್ ಕ್ವೆಶನ್ ನೋಡೋದಾದರೆ, ವಿಚ್ ಟ್ರೀಸ್ ಡಿಡ್ ತಿಮ್ಮಕ್ಕ ಆ್ಯಂಡ್ ಹರ್ ಹಸ್ಬೆಂಡ್ ಪ್ಲ್ಯಾಂಟ್? ಬ್ಯಾನಿಯನ್ ಟ್ರೀಸ್ ಅಂತ ರೈಟ್ ಆನ್ಸರ್. ಜಿ ಕ್ವೆಶನ್ ನೋಡೋದಾದರೆ, ನೇಮ್ ದ ಎನ್ವೈರ್ನಮೆಂಟಲ್ ಆರ್ಗನೈಸೇಷನ್ ವಿಚ್ ಈಸ್ ನೇಮ್ಡ್ ಆಫ್ಟರ್ ತಿಮ್ಮಕ್ಕ ಇನ್ ದ US. ಸೊ ಆನ್ಸರ್ ಈಸ್ ತಿಮ್ಮಕ್ಕಾಸ್ ರಿಸೋರ್ಸಸ್ ಫಾರ್ ಎನ್ವೈರ್ನಮೆಂಟಲ್ ಎಜುಕೇಷನ್ ಅನ್ನೋದು ಆನ್ಸರ್ ಆಗುತ್ತೆ. ಹೆಚ್ ಕ್ವೆಶನ್ ನೋಡೋದಾದರೆ, ದ ಇಡಿಯಮ್ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ಡ್ ಮೀನ್ಸ್ ಡ್ಯಾಶ್ ಅಂತ ಕ್ವೆಶನ್ ಕೇಳಿದ್ದಾರೆ. ಇದಕ್ಕೆ ಆನ್ಸರು ಥರ್ಡ್ ಒನ್ನು, ಟು ಎಕ್ಸ್ಪ್ಲೋರ್ ಎವರಿ ಆಲ್ಟರ್ನೇಟಿವ್ ಅನ್ನೋದು. ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂತ ಹೇಳಿದ್ರೆ ಎಲ್ಲ ಆಲ್ಟರ್ನೇಟಿವ್ಸ್ನು ಕೂಡ ನಾವು ಚೆಕ್ ಮಾಡಬೇಕು ಅನ್ನೋದು ಆನ್ಸರ್ ಆಗುತ್ತೆ. ಸೊ ಥರ್ಡ್ ಇಸ್ ದ ಆನ್ಸರ್, ಟು ಎಕ್ಸ್ಪ್ಲೋರ್ ಎವ್ರಿ ಆಲ್ಟರ್ನೇಟಿವ್ ಅನ್ನೋದು. ಸೊ ಹಾಗಾದರೆ ನೆಕ್ಸ್ಟ್ ಐ ಕ್ವೆಶನ್ ನೋಡೋದಾದರೆ, ದ ಆ್ಯಂಟಾನಿಮ್ ಆಫ್ ದ ವರ್ಡ್ ನೌನ್ ಈಸ್. ದ ಆ್ಯಂಟೋನಿಮ್ ಆಫ್ ದ ವರ್ಡ್ ನೌನ್ ಈಸ್ ಅನ್ನೌನ್. ಇಟ್ ಈಸ್ ವೆರಿ ಈಸಿ. ಅನ್ನೌನ್ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮೇನನ್ನ ಹಾಗಾದರೆ ನೋಡೋದೇ ಆದರೆ, ಸೊ ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ಅಂದರೆ ಪ್ಯಾಸೇಜ್ ಯಾವ ರೀತಿ ಇದೆ ಅಂದರೆ ಪೊಯಿಟಿಕ್ ಪ್ಯಾಸೇಜ್ ಇದೆ. ಸೊ ಈ ಪೊಯಿಟಿಕ್ ಪ್ಯಾಸೇಜ್ನ ಫಸ್ಟ್ ಕ್ವೆಶನ್ ಓದೋಣ. Whom does the boy want to follow into the cool Georges? So answer is his father. ಸೊ ಫಸ್ಟ್ ಮೇನ್ ಅಥವಾ ಎ ಕ್ವೆಶನ್ಗೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಇಸ್ ಫಾದರ್ ಅಂತ. ಬಿ ಕ್ವೆಶನ್, ವೇರ್ ಡಸ್ ದ ಬಾಯ್ ನಾಟ್ ವಾಂಟ್ ಟು ಗೋ? ಆನ್ಸರ್ ಇಸ್ ಟು ಸ್ಕೂಲ್. ದಿಸ್ ಪೋಯಮ್ ಈಸ್ ರಿಟನ್ ಬೈ ಆ್ಯಕ್ಚುಲಿ ಬ್ಲೇಕ್ ಅವ್ರು ಬರೆದಿರೋಂಥ ಪೋಯಮು. ಇಟ್ ಈಸ್ ಅಬೌಟ್ ನೇಚರ್. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಂತಹ ತೊಂದರೆಗಳ ಬಗ್ಗೆ ಈ ಪೋಯಮಲ್ಲಿ ಹೇಳಲಾಗಿದೆ. ಸೊ ಬಿ ಕ್ವೆಶನ್ಗೆ ಆನ್ಸರ್ ಬಂದುಬಿಟ್ಟು ಟು ಸ್ಕೂಲ್. ಸಿ ಕ್ವೆಶನ್ ನೋಡೋದಾದರೆ, ವೇರ್ ಡಸ್ ದ ನೈಟ್ ಹೌವರ್ ಅಂತಿದೆ. ಸೊ ಆನ್ಸರ್ ಈಸ್ ಓವರ್ ಮ್ಯಾಜಿಕ್ ಫಾರೆಸ್ಟ್. ಈಗ ಡಿ ಕ್ವೆಶನ್ನ ನೋಡೋದಾದರೆ, ವಾಟ್ ಈಸ್ ದ ಬ್ಲ್ಯಾಕ್ ಬಾಯ್ ರಿಕ್ವೆಸ್ಟಿಂಗ್ ದ ಲಾರ್ಡ್ ಅಂತಿದೆ. ಕ್ವೆಶನ್ ಈಸ್, ವಾಟ್ ಈಸ್ ದ ಬ್ಲ್ಯಾಕ್ ಬಾಯ್ ರಿಕ್ವೆಸ್ಟಿಂಗ್ ದ ಲಾರ್ಡ್? ಆನ್ಸರ್ ಈಸ್ ಟು ಹೆಲ್ಪ್ ಹಿಮ್ ದಟ್ ಈ ನೀಡ್ ನಾಟ್ ಟು ಗೋ ಅಗೇನ್ ಟು ದ ಸ್ಕೂಲ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಈ ಕ್ವೆಶನ್ನ ನೋಡೋದಾದರೆ, ಹೌ ಈಸ್ ದ ರೋಡ್ ಟು ಸ್ಕೂಲ್ ಅಂತಿದೆ. ಸೊ ಆನ್ಸರ್ ಈಸ್ ಸ್ಟೀಪ್ ಅಂತಂದ್ಬಿಟ್ಟು. ಎಫ್ ಕ್ವೆಶನ್, ಹೌ ಡಸ್ ದ ಬಾಯ್ ವಾಂಟ್ ಟು ಟ್ರೆಡ್ ದ ರೆಡ್ ಹಾಟ್ ಪಾತ್ಸ್? ಸೊ ಆನ್ಸರ್ ಈಸ್ ಇನ್ ದ ಬೇರ್ ಫೂಟ್. ಸೊ ಹಾಗಾದರೆ ಜಿ ಕ್ವೆಶನ್ ನೋಡೋಣ. ವಿಚ್ ಟ್ರೀ ಡಸ್ ದ ಬ್ಲ್ಯಾಕ್ ಬಾಯ್ ವಾಂಟ್ ಟು ಸ್ಲೀಪ್ ಅಂಡರ್? ಸೊ ಆನ್ಸರ್ ಈಸ್ ಅಂಡರ್ ಅ ಮ್ಯಾಂಗೋ ಟ್ರೀ. ಹಾಗಾದರೆ ಹೆಚ್ ಕ್ವೆಶನ್ ನೋಡೋಣ. ವೆನ್ ಡಸ್ ದ ಬ್ಲ್ಯಾಕ್ ಬಾಯ್ ವಾಂಟ್ ಟು ವೇಕ್ ಅಪ್? ಆನ್ಸರ್ ಈಸ್ ವೆನ್ ದ ವೈಟ್ ಮ್ಯಾನ್ಸ್ ಸಿರಿನ್ ಸ್ಟಾರ್ಟ್ಸ್ ಟು ಹೌಲ್ ಆನ್ ದ ಫ್ಯಾಕ್ಟರಿ. ಸೊ ಹಾಗಾದರೆ ಐ ಕ್ವೆಶನ್ ನೋಡೋಣ. ದ ಆ್ಯಂಟೋನಿಮ್ ಆಫ್ ದ ವರ್ಡ್ ಹಾಟ್ ಈಸ್, ಆನ್ಸರ್ ಈಸ್ ಕೂಲ್. ಈಗ ಡಿ ಕ್ವೆಶನ್ನ ನೋಡೋದಾದರೆ, ವಾಟ್ ಈಸ್ ದ ಬ್ಲ್ಯಾಕ್ ಬಾಯ್ ರಿಕ್ವೆಸ್ಟಿಂಗ್ ದ ಲಾರ್ಡ್ ಅಂತಿದೆ. ಕ್ವೆಶನ್ ಈಸ್, ವಾಟ್ ಈಸ್ ದ ಬ್ಲ್ಯಾಕ್ ಬಾಯ್ ರಿಕ್ವೆಸ್ಟಿಂಗ್ ದ ಲಾರ್ಡ್? ಆನ್ಸರ್ ಈಸ್ ಟು ಹೆಲ್ಪ್ ಹಿಮ್ ದಟ್ ಈ ನೀಡ್ ನಾಟ್ ಟು ಗೋ ಅಗೇನ್ ಟು ದ ಸ್ಕೂಲ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಈ ಕ್ವೆಶನ್ನ ನೋಡೋದಾದರೆ, ಹೌ ಈಸ್ ದ ರೋಡ್ ಟು ಸ್ಕೂಲ್ ಅಂತಿದೆ. ಸೊ ಆನ್ಸರ್ ಈಸ್ ಸ್ಟೀಪ್ ಅಂತಂದ್ಬಿಟ್ಟು. ಎಫ್ ಕ್ವೆಶನ್, ಹೌ ಡಸ್ ದ ಬಾಯ್ ವಾಂಟ್ ಟು ಟ್ರೆಡ್ ದ ರೆಡ್ ಹಾಟ್ ಪಾತ್ಸ್? ಸೊ ಆನ್ಸರ್ ಈಸ್ ಇನ್ ದ ಬೇರ್ ಫೂಟ್. ಈಗ ಜಿ ಕ್ವೆಶನ್ ನೋಡೋದಾದರೆ, ವಿಚ್ ಟ್ರೀ ಡಸ್ ದ ಬ್ಲ್ಯಾಕ್ ಬಾಯ್ ವಾಂಟ್ ಟು ಸ್ಲೀಪ್ ಅಂಡರ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಅಂಡರ್ ಅ ಮ್ಯಾಂಗೋ ಟ್ರೀ. ಸೊ ಹೆಚ್ ಕ್ವೆಶನ್ ನೋಡೋದಾದರೆ, ವೆನ್ ಡಸ್ ದ ಬ್ಲ್ಯಾಕ್ ಬಾಯ್ ವಾಂಟ್ ಟು ವೇಕ್ ಅಪ್? ವೆನ್ ದ ವೈಟ್ ಮ್ಯಾನ್ ಸೈರನ್ ಸ್ಟಾರ್ಟ್ಸ್ ಟು ಹೌಲ್ ಆ್ಯಂಡ್ ದ ಫ್ಯಾಕ್ಟರಿ ಅನ್ನೋದು ಆನ್ಸರ್ ಆಗುತ್ತೆ.
ಐ ಕ್ವೆಶನ್ ನೋಡೋದಾದರೆ ದ ಆ್ಯಂಟೋನಿಮ್ ಆಫ್ ದ ವರ್ಡ್ ಹಾಟ್ ಈಸ್ ಕೂಲ್ ಆನ್ಸರ್ ಆಗುತ್ತೆ. ಸೊ ಹಾಗಾದರೆ ನೆಕ್ಸ್ಟು 6th ಮೇನ್ಗೆ ಮೂವ್ ಆನ್ ಆಗೋಣ. ಸೊ 31st ಕ್ವೆಶನ್ನು ಎ ರೀಡೈರೆಕ್ಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಮೇನು. ಸೊ ಅದರಲ್ಲಿ ಫಸ್ಟ್ ಕ್ವೆಶನ್ಗೆ ಆನ್ಸರು ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್ ಅಂತಿದೆ. ದ ಅಂತ ಬರುತ್ತೆ, ಯಾಕಂದರೆ ಟಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಆಗಿರೋದ್ರಿಂದ ದ ಈಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ಸೆಕೆಂಡ್ ಕ್ವೆಶನ್ ಲವ್ ಸ್ಲ್ಯಾಶ್ ಎವ್ರಿಥಿಂಗ್ ಸ್ಲ್ಯಾಶ್ ಆ್ಯಂಡ್ ಸ್ಲ್ಯಾಶ್ ಫೇರ್ ಸ್ಲ್ಯಾಶ್ ಈಸ್ ಸ್ಲ್ಯಾಶ್ ವಾರ್ ಸ್ಲ್ಯಾಶ್ ಇನ್ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅನ್ನೋದು ಆನ್ಸರ್ ಆಗುತ್ತೆ. ಥರ್ಡ್ ಕ್ವೆಶನ್ ಬಂದುಬಿಟ್ಟು ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಎ ಬ್ಯೂಟಿಫುಲ್ ಭರತನಾಟ್ಯಂ ಡ್ಯಾನ್ಸರ್. ಸೊ ಇದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ ಈಸ್ ಆರ್ ಅಂತಂದ್ಬಿಟ್ಟು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಈಸ್ ಆಗುತ್ತೆ, ಯಾಕಂದರೆ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಹೇಳಬೇಕಾದ್ರೆ ಒನ್ ಅಂತ ಬರುತ್ತಲ್ಲ ಫ್ರೆಂಡ್ಸಲ್ಲಿ ಒಬ್ಬ ಅಂತಂದ್ಬಿಟ್ಟು. ಸೊ ಹಾಗಾಗಿ ಇಲ್ಲಿ ನಾವು ಈಸನ್ನು ಬಳಸಬೇಕು. ಆಲ್ವೇಸ್ ದಿಸ್ ಸಬ್ಜೆಕ್ಟ್ ವರ್ಕ್ ಕನ್ಕರ್ ಡಿಪೆಂಡ್ ಆನ್ ದ ನೌನ್ ಅಥವಾ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ಈಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಗಾಡ್ ಡ್ಯಾಶ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಅಂತಿದೆ. ಸೊ ಇದು ಆ್ಯಕ್ಚುಲಿ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ಗಾಡ್ ಇರೋದ್ರಿಂದ ನೀವು ಅಲ್ಲಿ ಏನು ಮಾಡಬೇಕು, ಹೆಲ್ಪ್ಗೆ ಎಸ್ ಸೇರಿಸಬೇಕಾಗುತ್ತೆ. ಸೊ ಹೆಲ್ಪ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬಿ ಮೇನ್ನ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಅಂತಿದೆ. ಸೊ ಇದರಲ್ಲಿ ನಾನು ಜಸ್ಟ್ ಆನ್ಸರ್ಸ್ನ ಹೇಳ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಡ್ಯಾಶ್ಗೆ ಆನ್ಸರ್ ಬಂದುಬಿಟ್ಟು ಆಲ್ಸೋ, ಸೆಕೆಂಡ್ ಡ್ಯಾಶ್ಗೆ ಆನ್ಸರ್ ಬಂದುಬಿಟ್ಟು ಟು ಬಿಗಿನ್ ವಿತ್, ಥರ್ಡ್ ಡ್ಯಾಶ್ಗೆ ಆನ್ಸರ್ ಬಂದುಬಿಟ್ಟು ಹೌಎವರ್, ಹಾಗೆ ಫೋರ್ತ್ ಡ್ಯಾಶ್ಗೆ ಆನ್ಸರ್ ಬಂದುಬಿಟ್ಟು ದ್ಯಾಟ್. ಸೊ ದೀಸ್ ಆರ್ ದ ಕರೆಕ್ಟ್ ಆನ್ಸರ್ಸ್ ಫಾರ್ ಬಿ ಮೇನ್. ಹಾಗಾದರೆ ನೆಕ್ಸ್ಟ್ 32 ಕ್ವೆಶನ್ ನೋಡೋಣ. 32 ಕ್ವೆಶನಲ್ಲಿ ಎ ಮೇನು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತಿದೆ. ಸೊ ಫಸ್ಟ್ ಕ್ವೆಶನ್ ಸ್ಟೂಡೆಂಟ್ಸ್ ಶುಡ್ ನಾಟ್ ವೇಸ್ಟ್ ದೇರ್ ಟೈಮ್ ಡ್ಯೂರಿಂಗ್ ಎಕ್ಸಾಮ್ಸ್. ಶುಡ್ ದೇ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಕ್ವೆಶನ್ ಮಾರ್ಕ್ ಅವರೇ ಕೊಟ್ಟಿದ್ದಾರೆ, ನೋ ನೀಡ್ ಆಫ್ ರೈಟಿಂಗ್ ಅ ಕ್ವೆಶನ್ ಮಾರ್ಕ್. ಶುಡ್ ದೇ ಅನ್ನೋದು ಕರೆಕ್ಟ್ ಆನ್ಸರ್. ಸೊ ಹಾಗಾದರೆ ಸೆಕೆಂಡ್ ಕ್ವೆಶನ್ ನೋಡೋಣ. ಚೈಲ್ಡ್ಹುಡ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಅ ಪರ್ಸನ್ಸ್ ಲೈಫ್ ಅನ್ನೋದು ಕ್ವೆಶನ್ನು. ಸೊ ಇದಕ್ಕೆ ನೀವೇನು ಮಾಡಬೇಕು, ಚೈಲ್ಡ್ಹುಡ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಈ ಚೈಲ್ಡ್ಹುಡ್ನ ಆನ್ಸರ್ ಆಗೋ ರೀತಿಯಲ್ಲಿ ನೀವೇನು ಮಾಡಬೇಕು, ಸೊ ಕ್ವೆಶನ್ನ ಫ್ರೇಮ್ ಮಾಡಬೇಕು. ಕ್ವೆಶನ್ ಹೀಗಿರುತ್ತೆ, ವಾಟ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಅ ಪರ್ಸನ್ಸ್ ಲೈಫ್ ಅನ್ನೋದು ಕ್ವೆಶನ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಕ್ವೆಶನ್ ಬರೆದಾದ್ಮೇಲೆ ಕ್ವೆಶನ್ ಮಾರ್ಕ್ ಹಾಕೋದನ್ನು ಮರಿಬೇಡಿ. ಎಲ್ಲ ಸ್ಟೂಡೆಂಟ್ಸು ಇದನ್ನೇ ಮಾಡೋದು. ಸೊ ಕ್ವೆಶನ್ ಮಾರ್ಕ್ ಹಾಕೋದನ್ನ ಮರ್ತು ಬಿಡ್ತಾರೆ. ಸೊ ಟೆನ್ಸಲ್ಲಿ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಕ್ವೆಶನ್ ಮಾರ್ಕನ್ನು ಹಾಕಬೇಕು. ಹಾಗಾದರೆ ನೆಕ್ಸ್ಟು ಬಿ ಮೇನ್ನ ನೋಡೋಣ. ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್ ಅಂತಿದೆ. ಸೊ ಇದಕ್ಕೆ ಬಂದುಬಿಟ್ಟು ಸೊ 2 ಮಾರ್ಕ್ಸ್ ಇದೆ. ಸೊ ಫಸ್ಟ್ ಕ್ವೆಶನ್ ಚಿಲ್ಡ್ರನ್ಸ್ ಲವ್ ಟು ಈಟ್ ಐಸ್ ಕ್ರೀಮ್ ಎವ್ರಿ ಡೇ. ಚಿಲ್ಡ್ರನ್ಸ್ ಅನ್ನೋದು ರಾಂಗ್ ಆಗುತ್ತೆ. ಆ್ಯಕ್ಚುಲಿ ಚೈಲ್ಡ್ ಅನ್ನೋದು ಸೊ ಸಿಂಗ್ಯುಲರು, ಚಿಲ್ಡ್ರನ್ ಅನ್ನೋದು ಪ್ಲೂರಲ್ಲು. ಸೊ ಅಲ್ಲಿ ಎಸ್ ಸೇರಿಸೋ ಅವಶ್ಯಕತೆ ಇಲ್ಲ. ಸೊ ಚಿಲ್ಡ್ರನ್ಸ್ ಅನ್ನೋದು ರಾಂಗ್, ಚಿಲ್ಡ್ರನ್ ಅನ್ನೋದು ರೈಟ್ ಆನ್ಸರ್. ಸೆಕೆಂಡ್ ಒನ್ನು ಸನ್ನಿಧಿ ಗೋಸ್ ಫಾರ್ ಅ ವಾಕ್ ಆನ್ ದ ಮಾರ್ನಿಂಗ್ ಎವ್ರಿ ಡೇ ಅಂತ ಇದೆ. ಸೊ ಅದು ಆನ್ ದ ಮಾರ್ನಿಂಗ್ ಆಗಲ್ಲ, ಇನ್ ದ ಮಾರ್ನಿಂಗ್ ಆಗುತ್ತೆ. ಸನ್ನಿಧಿ ಗೋಸ್ ಫಾರ್ ಅ ವಾಕ್ ಇನ್ ದ ಮಾರ್ನಿಂಗ್ ಎವ್ರಿ ಡೇ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಈಗ 33 ಕ್ವೆಶನ್ಗೆ ಆನ್ಸರ್ಸ್ ಏನು ಅಂತ ನೋಡೋಣ. ಸೊ ಇಲ್ಲಿ 4 ಡ್ಯಾಶಸ್ನ ಕೊಟ್ಟಿದ್ದಾರೆ ಅಥವಾ ಬಾಕ್ಸಸ್ನ ಕೊಟ್ಟಿದ್ದಾರೆ. ಈ 4 ಬಾಕ್ಸಸ್ನ ನೀವು ಫಿಲ್ ಮಾಡಿದ್ರೆ ಹಾಫ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಫಸ್ಟ್ ಬ್ಲ್ಯಾಂಕ್ಗೆ ಆನ್ಸರ್ ಏನು ಅಂತ ನೋಡೋಣ. ಕೋಕೋ ಬೀನ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ಸೆಕೆಂಡ್ ಒನ್ ನೋಡೋದಾದರೆ ವೆಲ್ವೆಟಿ ಟೆಕ್ಸ್ಚರ್ ಈಸ್ ದ ಕರೆಕ್ಟ್ ಆನ್ಸರ್. ಥರ್ಡ್ ಕ್ವೆಶನ್ ಅಥವಾ ಥರ್ಡ್ ಬಾಕ್ಸ್ಗೆ ಆನ್ಸರ್ ಬಂದುಬಿಟ್ಟು ಡೀಪ್ ಕಾಂಪ್ಲೆಕ್ಸ್ ಫ್ಲೇವರ್ಸ್. ಸೊ ಫೋರ್ತ್ ಬಾಕ್ಸ್ಗೆ ಆನ್ಸರ್ ಬಂದುಬಿಟ್ಟು ಇಂಡಲ್ಜೆನ್ಸ್ ಇಸ್ ದ ರೈಟ್ ಆನ್ಸರ್. ಈಗ ಕ್ವೆಶನ್ ನಂಬರ್ 34ನ ನೋಡೋದಾದರೆ ಇದು ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ನೀವು ಇಲ್ಲಿ ಕೊಟ್ಟಿರೋಂಥ ಡೈಲಾಗ್ಸ್ನ ರಿಪೋರ್ಟ್ ಮಾಡಬೇಕಾಗಿ ಬರುತ್ತೆ. ನಾನು ಆನ್ಸರ್ನ ಹೇಳ್ಕೊಂಡು ಹೋಗ್ತೀನಿ. ಫಸ್ಟ್ ಲೈನನ್ನು ಹೀಗೆ ನೀವು ಚೇಂಜ್ ಮಾಡ್ಬೋದು. ಆಲ್ಫೆನೋ ಆಸ್ಕ್ ಬಾರ್ಗೆಸ್ ಇಫ್ ದೇ ಕುಡ್ ಟಾಕ್ ಅಬೌಟ್ ಡೋನಾ ಲಿಯೋನಾರ್ ಹಿಸ್ ಮದರ್. ಸೊ ಇದು ಕರೆಕ್ಟಾಗಿದೆ. ಈ ರೀತಿ ಬರೆದ್ರೆ ನಿಮ್ಗೊಂದು ಮಾರ್ಕ್ಸ್ ಸಿಗುತ್ತೆ. ಸೊ ಹಾಗಾದರೆ ನೆಕ್ಸ್ಟ್ ಲೈನ್ನ ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಬಾರ್ಗೆಸ್ ರಿಪ್ಲೈಡ್ ದ್ಯಾಟ್ ಹಿಸ್ ಮದರ್ ಹ್ಯಾಡ್ ಬೀನ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅನ್ನೋದು ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಗಾದರೆ ಥರ್ಡ್ ಲೈನು ಆಲ್ಫೆನೋ ಆಸ್ಕ್ಡ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್, ಇದು ಕರೆಕ್ಟ್ ಆಗುತ್ತೆ. ಫೋರ್ತ್ ಲೈನು ಹೆಂಗೆ ಚೇಂಜ್ ಮಾಡೋದು ಅಂತ ಹೇಳಿದ್ರೆ ಬಾರ್ಗೆಸ್ ರಿಪ್ಲೈಡ್ ದ್ಯಾಟ್ ಇಟ್ ವಾಸ್ ಅ ವೇ ಆಫ್ ಲೈಫ್ ಆ್ಯಂಡ್ ಈಸ್ ಡ್ಯೂಟಿ ವಾಸ್ ಟು ಅಕ್ಸೆಪ್ಟ್ ಇಟ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಹೀಗೆ ನೀವು ರಿಪೋರ್ಟೆಡ್ ಸ್ಪೀಚ್ನ ಕಂಪ್ಲೀಟ್ ಮಾಡಿದರೆ ಇದು ಕರೆಕ್ಟ್ ಆಗುತ್ತೆ, ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಹಾಗಾದರೆ 35 ಕ್ವೆಶನ್ ನೋಡೋಣ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತಿದೆ. ನೀವು ಸಿಂಪಲ್ ಡೈಲಾಗ್ನ ಕರೆಕ್ಟಾಗಿ ಬರೆದಿದ್ರೆ ಸಾಕು, ವಿತ್ ಪಂಕ್ಚುಯೇಷನ್ ಮಾರ್ಕು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಫಸ್ಟ್ ದೇವರಾಜ್ ಮತ್ತು ಶಿವಾಜಿ ನಡುವೆ ನಡೆಯುವಂತಹ ಇಲ್ಲಿ ಕಾನ್ವರ್ಸೇಷನ್ನ ಕೊಟ್ಟಿದ್ದಾರೆ. 2 ಫ್ರೆಂಡ್ಸ್ ಮೀಟ್ ಇನ್ ದ ಪಾರ್ಕ್ ಅಂತ ಕೇಳಿದ್ದಾರೆ. ಯಾವ ಫ್ರೆಂಡ್ಸ್ ಮೀಟ್ ಆದಾಗ ಪಾರ್ಕಲ್ಲಿ ಹೇಗೆ ಮಾತಾಡ್ಕೋತಾರೆ ಅನ್ನೋದು ಒಂದು ಕಾನ್ವರ್ಸೇಷನ್. ದೇವರಾಜ್
ಫಸ್ಟ್ ನೀವು ಹೋಗಿದ ತಕ್ಷಣ ಏನು ಹೇಳ್ತೀರಾ? ಸೊ ದೇವರಾಜ್ ಏನಂತ ಹೇಳ್ತಾನೆ, ಹಾಯ್ ಶಿವಾಜಿ ಅಂತ ಹೇಳ್ತಾನೆ. ಇಷ್ಟು ಬರೆದ್ರೆ ಸಾಕು, ನಿಮಗೆ 1 ಮಾರ್ಕ್ ಸಿಗುತ್ತೆ. ಹೌ ಆರ್ ಯು ಅಂತಂದ್ಬಿಟ್ಟು ಕೇಳ್ತಾನೆ. ಸೊ ಶಿವಾಜಿ ಫೈನ್, ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಕ್ವೆಶನ್ ಕೇಳ್ತಾನೆ. ದೇವರಾಜ್ ಬಂದುಬಿಟ್ಟು ಸೊ ಅದಕ್ಕೆ ಆನ್ಸರ್ ಮಾಡಬೇಕು. ಗಿವಿಂಗ್ ಇನ್ಫಾರ್ಮೇಷನ್ ಅಂತ ಬ್ರ್ಯಾಕೆಟಲ್ಲೇ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಇನ್ಫಾರ್ಮೇಷನ್ನ ಕೊಡಬೇಕು. ಎಸ್ ಐ ಪಾರ್ಟಿಸಿಪೇಟೆಡ್ ಆ್ಯಂಡ್ ಒನ್ ದ ಫಸ್ಟ್ ಪ್ಲೇಸ್ ಅಂತಂದ್ಬಿಟ್ಟು ಅವನು ಇನ್ಫಾರ್ಮೇಷನ್ನ ಕೊಡ್ತಾನೆ. ಶಿವಾಜಿ ನೆಕ್ಸ್ಟ್ ಏನು ಹೇಳ್ತಾನೆ, ವಾವ್ ಕಂಗ್ರ್ಯಾಚುಲೇಷನ್ಸ್ ಅಂತಂದ್ಬಿಟ್ಟು ಹೇಳ್ತಾನೆ. ಹಾಗೆ ನೆಕ್ಸ್ಟು ದೇವರಾಜ್ ಏನು ಹೇಳಬೇಕು, ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ. ನೀವು ಗ್ರ್ಯಾಟಿಟ್ಯೂಡ್ನೇ ಎಕ್ಸ್ಪ್ರೆಸ್ ಮಾಡಬೇಕಾಗಿ ಬರುತ್ತೆ. ಸೊ ಅಲ್ಲಿ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದು ಅಂದರೆ ಥ್ಯಾಂಕ್ ಯು ಹೇಳೋದು ಅಥವಾ ಅವನಿಗೆ ಧನ್ಯವಾದಗಳನ್ನು ಹೇಳೋದು. ಸೊ ಇಲ್ಲಿ ಥ್ಯಾಂಕ್ ಯು ಅಂತ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ 3 ಮಾರ್ಕ್ಸ್ ಸಿಗುತ್ತೆ. ಸಿಂಪಲ್ ಡೈಲಾಗ್ಸು ಬರೆದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟನ್ನು ನೀವು ಕರೆಕ್ಟಾಗಿ ಬರೆದಿದ್ದೀರಾ ಅಂತ ಅಂದ್ಕೊಂಡ್ರೆ ಸೊ ಟೋಟಲಿ 80 ಮಾರ್ಕ್ಸ್ನ ನೀವು ಗೇನ್ ಮಾಡ್ಬೋದು. ಆದರೂ ಕೂಡ ಇಂಗ್ಲೀಷಲ್ಲಿ ಟೋಟಲ್ ಔಟ್ ಆಫ್ 80 ನಿಮಗೆ ಕೊಡೋ ಸಾಧ್ಯತೆಗಳು ತುಂಬ ಕಡಿಮೆ. ಸೊ ಅಟ್ಲೀಸ್ಟ್ ಅಲ್ಲಿ ಇಲ್ಲಿ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ಸು, ಸೊ ಕ್ವಶನ್ ಆನ್ಸರ್ಸ್ ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರು, ಪಂಕ್ಚುಯೇಷನ್ ಮಾರ್ಕ್ ಆಗಿದ್ರು ಕೂಡ ಹಾಫ್ ಮಾರ್ಕ್ಸು ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಟೋಟಲಾಗಿ ನಿಮಗೆ 79 ಆದರೂ ಬರಲಿ ಎಲ್ರಿಗೂ ಅಂತಂದ್ಬಿಟ್ಟು ನಾನೇನು ಮಾಡ್ತೀನಿ, ಆಶಿಸ್ತೀನಿ. ಸೊ ಇಲ್ಲಿ 7th ಮೇನು 36th ಕ್ವಶನ್ ಏನಿದೆ, ಸೊ ಲೆಟರ್ ರೈಟಿಂಗು. ಸೊ ಇದು ನೀವು ಫ್ರಮ್ ಅಡ್ರೆಸ್ಸು, ಟು ಅಡ್ರೆಸ್ಸು, ಡೇಟು, ಸಬ್ಜೆಕ್ಟು ಮತ್ತು ಬಾಡಿ ಆಫ್ ದ ಲೆಟರ್ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ಬರೆದಿದ್ದೀರಾ ಅನ್ನೋದೇ ಆದರೆ ಸೊ ಅಲ್ಲಿ ಕೂಡ ನೀವು ಔಟ್ ಆಫ್ 5ನ ತೊಗೋಬೋದು. ಲೆಟರ್ ರೈಟಿಂಗಲ್ಲಿ ತುಂಬ ಜನ 5 ಔಟ್ ಆಫ್ 5 ತೊಗೊಳ್ತಾರೆ. ಸೊ ಅದಾದಮೇಲಿಂದ ಸೊ ಬರುವಂಥದ್ದು ರಿಪೋರ್ಟ್ ರೈಟಿಂಗು. ಸೊ ಇಲ್ಲಿ ಕೂಡ ಸ್ಪೀಚ್ ರೈಟಿಂಗ್ ಇದೆ. ಸ್ಪೀಚ್ ರೈಟಿಂಗಲ್ಲಿನೂ ಅಲ್ಲಿ ಕೊಟ್ಟಿರುವಂತಹ ಹಿಂಟ್ಸ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ನೀವು ಬರೆದ್ರೂ ಕೂಡ ನಿಮಗೆ ಔಟ್ ಆಫ್ 5 ಸಿಗೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಎಲ್ಲರಿಗೂ ಒಳ್ಳೆ ಮಾರ್ಕ್ಸ್ ಸಿಗಲಿ ಅಂತ ಆಶಿಸ್ತಾ ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಎವ್ರಿವಾನ್.